ನೀನಿಲ್ಲದೆ ನನಗೆ ಈ ಭೂಮಿ ಮೇಲೆ ಬದುಕಲು ಆಗುತ್ತಿಲ್ಲ ಗೀತಾ. ನಾನು ಈ ಪ್ರಪಂಚವನ್ನು ಬಿಟ್ಟು ನಿನ್ನ ಹತ್ತಿರ ಬರ್ತಾ ಇದ್ದೀನಿ ಗೀತಾ, ಬರ್ತಾ ಇದ್ದೀನಿ. ನಾನೇನು ಮಾಡಲಿ? ನನ್ನ ಹೆಂಡತಿ ಗೀತವನ್ನು ಬಿಟ್ಟು ನನಗೂ ಇರಲು ಆಗ್ತಾ ಇಲ್ಲ. ನನ್ನ ಹೆಂಡತಿ ಗೀತಾಳನ್ನು ಯಾರೋ ಮಹಾಪಾಪಿಗಳು ಕೊಲೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ಈ ಭೂಮಿ ಮೇಲೆ ಸತ್ತು ಹೋಗಿ ಬಿಡುತ್ತೇನೆ. ಈ ಕಾಡಿನಲ್ಲಿ ನಾನು ಸತ್ತು ಹೋಗಿ ಬಿಡುತ್ತೇನೆ. ಈ ನನ್ನ ದೇಹವನ್ನು ಯಾವುದಾದರೂ ಪ್ರಾಣಿಗಳು ಹರಿದು ತಿನ್ನಲಿ. ನೀವು ಆತ್ಮಹತ್ಯೆ ಮಾಡಿಕೊಂಡ್ರಿ, ನಿಮ್ಮ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಅದಲ್ಲದೆ ಗೀತಾ ಅನ್ನು ಕೊಲೆ ಮಾಡಿದ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತಾ? ನೀವೇ ವಿಚಾರ ಮಾಡಿ ನೋಡಿ. ಏನು ಮಾಡಲಿ? ನನ್ನ ಹೆಂಡತಿ ಗೀತಾ ಇಲ್ಲದೆ ನನಗೂ ಬದುಕಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ತಮ್ಮಂದ್ರ ಭವಿಷ್ಯದ ಬಗ್ಗೆ ನೀವು ವಿಚಾರ ಮಾಡಿದ್ದೀರಾ? ನೀವೇನಾದ್ರೂ ಸತ್ತೋದ್ರಿ ಅವರನ್ನು ನೋಡಿಕೊಳ್ಳೋರು ಯಾರು? ಮನೆಯ ಹಿರಿಯರಾದ ನೀವು ಸತ್ತು ಹೋಗಿ ಅವರನ್ನ ಬೀದಿಯಲ್ಲಿ ಬಿಟ್ಟು ಹೋಗ್ತೀರಾ? ಇಲ್ಲ, ನಾನು ಸಾಯೋದಿಲ್ಲ. ನನ್ನ ತಮ್ಮಂದಿರಿಗೆ ನೌಕರಿ ಹಚ್ಚಬೇಕು. ನನ್ನ ತಮ್ಮಂದಿರಿಗೆ ಎಲ್ಲಿ ಯಾವ ಹೆಣ್ಣು ನೋಡಿ ಮದುವೆ ಪ್ರಾಣವನ್ನು ಉಳಿಸಿದ್ದಕ್ಕೆ ನಿನಗೆ ತುಂಬಾ ಧನ್ಯವಾದಗಳಮ್ಮ, ಧನ್ಯವಾದಗಳು. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಪ್ರಿಯಾ ಅಂತ. ನಾನೊಬ್ಳು ಅನಾಥೆ. ನಾನು ಮದ್ರಾಸ್ನಲ್ಲಿ ಓದುತ್ತಿರುವಾಗ ನನ್ನ ತಂದೆ ತಾಯಿ ಸತ್ತು ಹೋಗಿದ್ದಾರೆ. ನನಗೀಗ ನನ್ನವರು ಅಂತ ಯಾರೂ ಇಲ್ಲ. ಏನು ಮಾಡಬೇಕಂತ ಅಂದ್ಕೊಂಡಿದ್ದೀಯಮ್ಮ? ಇನ್ನು ಸರಿ, ನೀವು ತಪ್ಪಾಗಿ ತಿಳಿದುಕೊಳ್ಳೋದಿಲ್ಲ ಅಂದ್ರೆ ನಿಮ್ಮನ್ನೊಂದು ಮಾತು ಕೇಳಬಹುದಾ? ಏನದು ಹೇಳು ಪ್ರಿಯಾ. ನೋಡಿ, ಅನಾಥೆಯಾಗಿ ತಿರುಗುತ್ತಿರೋ ನನಗೆ ನನ್ನ ಬಾಳಿಗೆ ಬೆಳಕಾಗಿ ನೀವು ನನ್ನ ಕೈ ಹಿಡಿಬೇಕು ಅಂತ ನಿಮ್ಮ ಕಾಲಿಗೆ ಬಿಟ್ಟು ಬೇಡಿಕೊಳ್ಳುವೆ. ಪ್ರಿಯಾ, ಏನು ಹೇಳುತ್ತಿರುವೆ ನೀನು? ನಾನು ನಿನ್ನನ್ನು ಮದುವೆ ಆಗುವುದೇ? ಹೌದು, ನನ್ನ ಬಾಳಿಗೆ ನೀವು ಬೆಳಕಾಗಿ ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಿದ್ರೆ ನಿಮ್ಗೆ ಪುಣ್ಯ ಬರುತ್ತೆ. ದಯವಿಟ್ಟು ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಿ ಪುಣ್ಯ ಕಟ್ಟಿಕೊಡಿ. ನೀನು ಹೇಳಿದ ಹಾಗೆ ನಿನ್ನ ಕೋಳಿಗೆ ಮಾಂಗಲ್ಯವನ್ನು ಕಟ್ಟಿ ನನ್ನ ಪತ್ನಿಯನ್ನಾಗಿ ಸ್ವೀಕರಿಸುತ್ತೇನೆ. ಈಗಲಾದರೂ ಸಂತೋಷ ತಾನೆ? ತುಂಬಾ ಸಂತೋಷವಾಯಿತು. ಹಾ ಪ್ರಿಯಾ, ಇದೇ ಸಂತೋಷದ ಖುಷಿಯೊಳಗೆ ಹಾಡೊಂದು ಗೀತೆ. ಆಯ್ತು.
ನೋಡ್ರಿ ಹೋಗೋಣ